ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆ ವಿಚಾರದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಯಿತು. ಹಾಗಾದ್ರೆ ಬೆಳವಣಿಗೆ ಏನು? ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಸ್ಪರ್ಧೆಯಿಂದ ಹಿಂದೆ ಸರಿದ್ರ ಸ್ವಾಭಿಮಾನಿ ಸಂಸದೆ ಅನ್ನುವ ಪ್ರಶ್ನೆ ಓಡಾಡ್ತಾ ಇದೆ. ಈ ಬಾರಿ ಚುನಾವಣೆಯಲ್ಲಿ ಮಂಡ್ಯದಿಂದ ಸ್ಪರ್ಧೆ ಇಲ್ಲ ಅನ್ನುವ ವಿಚಾರವೂ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ನಿಲುವನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ. ಆದರೆ ಬೆಳವಣಿಗೆ ನೋಡ್ತಾ ಇದ್ರೆ ರಾಜಕೀಯದ ಅಖಾಡದಲ್ಲಿ ಎಲ್ಲ ಚರ್ಚೆಗಳು ಕೂಡ ನಡೀತಾ ಇದೆ. ಸುಮಲತಾ ಅವರ ಮನವೊಲಿಸುವಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಯಶಸ್ವಿಯಾದ್ರ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಮಂಡ್ಯ ಗೌಡ್ತಿಯನ್ನ ದಳಪತಿ ಮನವೊಲಿಸಿದ್ದು ಹೇಗೆ? ವಿಸ್ತಾರ ನ್ಯೂಸ್ ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಸಂಸದೆ ಸುಮಲತಾ ಅಂಬರೀಶ್ ಅವರ ಭೇಟಿಯ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈ ಮುಂಜಾನೆ ಮೊನ್ನೆ ನಡೆದದ್ದು ಎಲ್ಲರಿಗೂ ಗೊತ್ತು. ಶನಿವಾರ ಅವರ ಮನೆ ಹತ್ರ ಮಧ್ಯಾಹ್ನದಷ್ಟೊತ್ತಿಗೆ 100 ಜನ ಕಾರ್ಯಕರ್ತರು ಬಂದಿದ್ರು. ಮಂಡ್ಯದಿಂದ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಬಂದಿದ್ರು. ಅಕ್ಕ ನೀವು ನಿಂತ್ಕೋಬೇಕು ಎಲೆಕ್ಷನ್ಗೆ ಅಂತ ತುಂಬಾ ಜನ. ಮೇಡಮ್ ನೀವು ಈ ಸರಿ ಸ್ಪರ್ಧೆ ಮಾಡಲೇಬೇಕು, ನಾವು ನಿಮ್ಮ ಜೊತೆ ಇದ್ದೀವಿ ಅಂತ ಒಂದಷ್ಟು ಜನ. ಪ್ರತಿಯೊಬ್ಬರು ಕೂಡ ಅವರಿಗೆ ಧ್ವನಿಯಾದ್ರು, ಒಂದಷ್ಟು ಎಮೋಷನಲ್ ಆದ್ರು. ಸುಮಲತಾ ಅಂಬರೀಶ್ ಅವರು ಮಾತಾಡಿದ್ರು. ಆದರೆ ಡಿಸಿಷನ್ನ ಮುಂದಿನ ಬುಧವಾರ ತನಕ ಕಾದಿರಿಸಿದ್ದಾರೆ. ಆದರೆ ನಿನ್ನೆ ಆದಂತಹ ಬೆಳವಣಿಗೆ ಇತ್ತಲ್ಲ, ಅದು ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಸುಮಲತಾ ಅಂಬರೀಶ್ ಅವರ ಭೇಟಿ ಇತ್ತಲ್ಲ, ಅಲ್ಲಿಂದ ಬೇರೆ ಬೇರೆ ಟ್ವಿಸ್ಟ್ ತೆಗೆದುಕೊಳ್ತಾ ಇದೆ. ಬರ್ತಾ ಇದೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಈ ಬಾರಿ ಮಂಡ್ಯ ಚುನಾವಣೆಯಲ್ಲಿ ನನ್ನನ್ನು ಬೆಂಬಲಿಸಿ, ಮುಂದೆ ಅಭಿಷೇಕ್ ಅಂಬರೀಶ್ ರಾಜಕೀಯ ಭವಿಷ್ಯವನ್ನ ನನಗ್ ಬಿಡಿ, ಮಂಡ್ಯದಲ್ಲಿ ಕಾಂಗ್ರೆಸ್ ಸೋಲ್ಸೋದಕ್ಕೆ ನನಗೆ ನೀವು ಸಹಕರಿಸಿ ಹೇಳಿಕೆ ಕೊಟ್ಟಿದ್ಯಾರು, ನಡೆದದ್ದೇನು ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಸುಮಲತಾ ಅಂಬರೀಶ್ ಅವರು ಇಬ್ಬರ ಭೇಟಿಯ ಇನ್ಸೈಡ್ ಮಾತುಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಂಬರೀಶ್ ಅವರಿಗೆ ರಾಜಕೀಯವಾಗಿ ಕಾಂಗ್ರೆಸ್ ಇಂದ ಅನ್ಯಾಯ ಆಗಿದೆ. ನಾವಿಬ್ರು ಒಟ್ಟಾಗಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಅನ್ನ ನಿರ್ನಾಮ ಮಾಡಬಹುದು. ಅಂಬರೀಶ್ ಅವರು ನಮ್ಮ ಕುಟುಂಬಕ್ಕೂ ಉತ್ತಮ ಸಂಬಂಧ ಇತ್ತು. ನಾವು ಅದೇ ಸಂಬಂಧವನ್ನ ಮುಂದುವರಿಸಿಕೊಂಡು ಹೋಗೋಣ. ಮಂಡ್ಯದ ಅಭಿವೃದ್ಧಿಗೆ ಇಬ್ರು ಕೂಡ ಜೊತೆಗೆ ಕೆಲಸ ಮಾಡೋಣ. ಮುಂದೆ ನಿಮ್ಮನ್ನ ರಾಜ್ಯಸಭೆಗೆ ಕಳಿಸೋದಕ್ಕೆ ಸಹಾಯ ಮಾಡ್ತೀನಿ. ಬಿಜೆಪಿ ನಾಯಕರ ಜೊತೆ ನಾನು ಮಾತಾಡ್ತೀನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಸುಮಲತಾ ಅಂಬರೀಶ್ ಅವ್ರ ಜೊತೆ ಮಾತಾಡಿದ್ದಾರಂತೆ. ಈ ರೀತಿ ಸುಮಲತಾ ಅಂಬರೀಶ್ ಅವರ ಮನವೊಲಿಸಿದ್ದಾರಂತೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು. ಅವರಿಬ್ಬರ ನಡುವಿನ ಮಾತಿನ ಇನ್ಸೈಡ್ ಸ್ಟೋರಿ ಆನ್ ವಿಸ್ತಾರ ನ್ಯೂಸ್. ತದನಂತರ ಎಚ್.ಡಿ. ಕುಮಾರಸ್ವಾಮಿ ಅವರು ಏನ್ ಮಾತಾಡಿದ್ರು ಬನ್ನಿ ತೋರಿಸ್ತೀನಿ. ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನ ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ. ಎಲ್ಲಾ ವಿಷಯಗಳನ್ನ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ. ಅದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಆಗಲ್ಲ. ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಯಾಕೆಂದ್ರೆ ಅವ್ರಿಗೂ ಅವರದೇ ಆದಂತ ಬೆಳೆಸಿರ್ತಕ್ಕಂಥ ಹಿತೈಷಿಗಳು ಅಂಬರೀಶ್ ಅವರ ಅಭಿಮಾನಿಗಳಿದ್ದಾರೆ. ಅವ್ರು ಎಲ್ಲರ ಜೊತೆ ಚರ್ಚೆ ಮಾಡಿ ಮಂಡ್ಯದಲ್ಲೇ ಅವ್ರ ನಿರ್ಧಾರ ಪ್ರಕಟ ಮಾಡ್ತೇನೆ ಅಂತ ಹೇಳಿದ್ದಾರೆ. ಒಂದು ಪ್ರಾಥಮಿಕ ಹಂತದ ಸಭೆ ಇಲ್ಲಿ ಮಾಡಿದ್ದಾರೆ. ನಿನ್ನೆ ದಿನ ಅವರು ಸಹ ಹೇಳಿದ್ದಾರೆ, ನಾನು ನನ್ನ ನಿರ್ಧಾರವನ್ನ ಮಂಡ್ಯಗೆ 3ನೇ ತಾರೀಕು ಭೇಟಿ ಕೊಟ್ಟು ಅಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ನಿರ್ಧಾರವನ್ನ ಪ್ರಕಟ ಮಾಡ್ತೀನಿ. ಅವ್ರ ಜೊತೆ ಇನ್ನೂ ನಾನು ಮಾತನಾಡಬೇಕಾಗಿದೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಮುಂದೆ ಹೇಳಿದ್ದಾರೆ. ಅತ್ಯಂತ ಸೌಹಾರ್ದಯುತವಾಗಿ ಆಗಿರತಕ್ಕಂಥ ಭೇಟಿ. ನನಗೆ ಅಂಬರೀಶ್ ಅಣ್ಣವರ ಮನೆ ಹೊಸದಲ್ಲ. ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರ್ತಕ್ಕಂಥವ್ರೆ. ಅವರಿಬ್ಬರ ಕಳೆದ ಬಾರಿಯ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಒಂಥರ ಎಣ್ಣೆ ಸಿಗಕಾಯಿ ಅಂತಾರಲ್ಲ, ಆ ತರಹ ಇತ್ತು. ಈಗ ಹಾಲು ಜೇನಾಗಿ ಬೆರೆತಿದ್ದಾರಾ? ಇದು ಹೇಗೆ ವರ್ಕೌಟ್ ಆಗುತ್ತೆ? ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ವಿಸ್ತಾರ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಮಾರುತಿ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಆಲ್ ಕ್ಲಿಯರ್? ಏನು ಪ್ರಾಬ್ಲಮ್ ಇಲ್ವಾ? ಸುಮಲತಾ ಅಂಬರೀಶ್ ಅವ್ರ ಕಡೆಯಿಂದ ಎಲ್ಲ ಸುಸೂತ್ರವಾಗಿ ನೆರವೇರಿದೆಯಾ? ಹರೀಶ್ ನಾಗರಾಜ್, ವೆರಿ ಗುಡ್ ಮಾರ್ನಿಂಗ್. ಚುನಾವಣೆಗಳು ಬಹಳಷ್ಟು ಬಾರಿ ಶತ್ರುಗಳನ್ನ ಹುಟ್ಟಾಕ್ತವೆ, ಅದೇ ರೀತಿ ಮಿತ್ರರನ್ನು ಕೂಡ ಸೃಷ್ಟಿ ಮಾಡ್ತವೆ. ಅಂಥದ್ದೇ ಒಂದು ಘಟನೆ 2024ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ನಾವು ನೋಡ್ತಾ ಇದ್ದೀವಿ. 2019ರಲ್ಲಿ
ಯಾರ ಇಬ್ಬರ ನಡುವೆ ಪೈಪೋಟಿ ಆಗಿತ್ತೋ ಅಲ್ಲಿ ಏಕವಚನ ಪದಪ್ರಯೋಗ ಮಾಡೋದಕ್ಕೂ ಕೂಡ ಮುಂದಾಗಿದ್ರು ಅಂಥವ್ರ ಮನೆಗೆ ಇವತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರೇ ಹೋಗ್ಬೇಕಾಗಿರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ಇದ್ರು. ಹೀಗಾಗಿ ನಿನ್ನೆ ಕುಮಾರಸ್ವಾಮಿ ಅವರು ಏಕಾಏಕಿ ಸಂಸದೆ ಸುಮಲತಾ ಅವರ ಮನೆಗೆ ಭೇಟಿ ಕೊಟ್ಟು ಸೌಹಾರ್ದಿತವಾಗಿ ಸುಮಾರು 1 ಗಂಟೆಗೆ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ. ಸುಮಲತಾ ಅವರ ಮುಂದೆ ಇರುವಂತಹ ಒಂದು ಆಪ್ಷನ್ ಏನು ಅಂತ ಹೇಳಿದ್ರೆ, ಇಲ್ಲ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಬಿಜೆಪಿ JDS ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕಣಕ್ಕೆ ಇಳಿದಿರೋದ್ರಿಂದ ಅವರ ಪರವಾಗಿ ನಿಂತು ಹೊಳೆಯುವಂತ ಪ್ರಶ್ನೆ ಏನ್ ಗೊತ್ತಾ ಮಾರುತಿ, ಸಾರಿ ಟು ಇಂಟರ್ವ್ಯೂನ್, ಅಂದ್ರೆ 5 ವರ್ಷದಲ್ಲಿ ಇಬ್ರು ಮುಖಾಮುಖ ಮಾತಾಡಿಲ್ಲ, ಅವರ ಮಾತಿನ ವರಸೆಗಳೇ ಬೇರೆ ಇತ್ತು, ಅಟ್ಯಾಕ್ ಮೇಲೆ ಅಟ್ಯಾಕ್ ಮಾಡ್ತಿದ್ರು. ಅದೆಲ್ಲವೂ ಕೂಡ 1 ಗಂಟೆಯಲ್ಲಿ ಪರಿಹಾರ ಆಗುತ್ತೆ ಅಂದ್ರೆ ಸುಮಲತಾ ಅಂಬರೀಶ್ ಅವ್ರ ಮುಂದೆ ಇನ್ಯಾವುದು ಆಯ್ಕೆ ಇಲ್ಲ, ಕ್ಲೋಸ್ಡ್, ಇದೊಂದೇ ಆಯ್ಕೆ, ಹೋಗ್ಬೇಕು ನಾನು ಅಂತಾನ, ಅಥವಾ HD ಕುಮಾರಸ್ವಾಮಿ ಅವರಿಗೆ ಇಲ್ಲಪ್ಪ ಇವರಿದ್ರೆ ಗೆಲುವು, ಅದರ್ವೈಸ್ ನನಗೂ ಕಷ್ಟ ಅಂತ ಅವ್ರಿಗೂ ಅದಿದೆಯಾ? ಇಲ್ಲ, ಇಬ್ರು ಒಂದೇ ದೋಣಿಯಲ್ಲಿ ಸಾಕ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ರಾಜಕೀಯ ದೋಣಿಯಲ್ಲಿ ಒಂದೇ ದೋಣಿಯಲ್ಲಿ ಸಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವ್ರಿಗೂ ಸುಮಲತಾ ಅವರ ಬೆಂಬಲ ಈಗ ಅನಿವಾರ್ಯ ಮತ್ತೆ ಅಗತ್ಯತೆ ಇದೆ. ಅದೇ ರೀತಿ ಸುಮಲತಾ ಅವ್ರಿಗೂ ಕೂಡ ಮುಂದಿನ ರಾಜಕೀಯ ದೃಷ್ಟಿಯಿಂದ, ಸುಮಲತಾ ಅವರ ರಾಜಕೀಯ ಅನ್ನೋದಕ್ಕಿಂತಲೂ ಕೂಡ ನಾವು ಅಭಿಷೇಕ್ ಅಂಬರೀಷ್ ಅವರ ಒಂದು ರಾಜಕೀಯವನ್ನು ನಾವು ನೋಡೋದಾದ್ರೆ, ಈಗ ಸದ್ಯಕ್ಕೆ ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರು ಕೂಡ ಮಂಡ್ಯದಲ್ಲಿ ರಾಜಕಾರಣಕ್ಕೆ ಬರ್ತಾರೆ ಅನ್ನುವಂಥ ಒಂದು ಚರ್ಚೆ ಇದೆ. ಅದರಲ್ಲೂ ಅಂಬರೀಷ್ ಬೆಂಬಲಿಗರಿಂದ ಇಂಥ ಒಂದು ಒತ್ತಡ ಇರುವಂಥದ್ದು. ಹೀಗಾಗಿ ಒಂದು ಕಡೆ ಅಭಿಷೇಕ್ ಅಂಬರೀಷ್ ಅವ್ರಿಗೋಸ್ಕರ ಅವರು ಮಂಡ್ಯದಲ್ಲಿ ಸಕ್ರಿಯವಾಗಿ ಇರಲೇಬೇಕು. ಹೀಗಾಗಿ ಒಂದು ವೇಳೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದೇ ಇದ್ರೆ ಮಂಡ್ಯದ ಜನತೆ ನನ್ನ ಬಗ್ಗೆ ಏನಂದ್ಕೊಳ್ತಾರೆ ಅನ್ನುವಂಥ ಒಂದು ಆತಂಕ. ಅದೇ ರೀತಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು 3ನೇ ಸ್ಥಾನಕ್ಕೆ, ಒಂದು ವೇಳೆ ನನಗೆ ಅದಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ 3ನೇ ಸ್ಥಾನಕ್ಕೆ ಹೋಗಿದ್ದೆ ಆದ್ರೆ ಆಗ ಮುಜುಗರ ಆಗುತ್ತೆ, ಆಗ ಅದು ನನಗೆ ಹಿನ್ನಡೆ ಆಗುತ್ತೆ ಅನ್ನುವಂತ ಒಂದು ಆತಂಕವೂ ಕೂಡ ಇದೆ. ಈ ಕನ್ಫ್ಯೂಷನ್ ಅಲ್ಲಿ ಸುಮಲತಾ ಅವರು ಇರುವಂತದ್ದು ನಿಜ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅವರ ಒಂದು ಸಪೋರ್ಟ್ ಅಗತ್ಯವಾಗಬೇಕಾಗಿದೆ, ಆ ಒಂದು ಅನಿವಾರ್ಯತೆ ಇದೆ. ಹೀಗಾಗಿ ಸುಮಲತಾ ಅವರನ್ನ ನಿನ್ನೆ ಭೇಟಿ ಮಾಡಿರುವಂತದ್ದು, ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿರುವಂತದ್ದು, ಬಹುತೇಕ ನಿನ್ನೆ ಒಂದು ಮಾತುಕತೆ ಫಲಪ್ರದ ಆದಂತೆ ಕಾಣಿಸ್ತಾ ಇದೆ. ನಿನ್ನೆನೆ ಅವರು ಬೆಂಗಳೂರಲ್ಲಿ ಘೋಷಣೆ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಅವರನ್ನ ಗೆಲ್ಸಿದ್ದು ಮಂಡ್ಯದ ಜನತೆ, ಮಂಡ್ಯದ ಜನರು ಏನು ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಹೀಗಾಗಿ 3ನೇ ತಾರೀಕು ಸುಮಲತಾ ಅವರು ಮಂಡ್ಯದಲ್ಲೇ ಬಹುತೇಕ ಮೈತ್ರಿಗೆ ಜೈ ಅನ್ನುವಂತಹ ಎಲ್ಲ ಲಕ್ಷಣಗಳು ಕೂಡ ಇದುವರೆಗೆ ಕಾದಿದೀವಂತೆ, ಬುಧವಾರ ತನಕ ಕಾಯೋಣ ಅಂತ. ಏಪ್ರಿಲ್ 3ನೇ ತಾರೀಕು ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.